ಮಧುರ್ನಷ್ಟೇನು ಆರ್ಡರ್ ಮಾಡಲ್ಲ ಬಿಡಿ. ನೋಡಿ, ನಾನು ನಿಮ್ಗೆ ಹಾಕೊಟ್ಟಿದ್ದೀನಲ್ಲ ದೊಡ್ಡ ಬುಟ್ಟಿ ಆಪ್, ಅದನ್ನ ಡಿಲೀಟ್ ಮಾಡಿಬಿಡಿ. ನಿಮ್ಗೆ ಏನೇ ಬೇಕಿದ್ರು ನನ್ನನ್ನು ಕೇಳಿ ನಾನು ತಂದು ಕೊಡ್ತೀನಿ. ಇನ್ಮೇಲೆ ಈ ಆನ್ಲೈನ್ ಸವಾಸನೆ ಬೇಡ. ಎಕ್ಸ್ಕ್ಯೂಸ್ ಮಿ ಮೇಡಮ್. ನೀನ್ ಯಾಕೋ ಇಲ್ಗೂ ಬಂದೆ? ಯಾಕೆ ಸರ್, ನಾನು ಯಾಕೆ ಬರಬಾರ್ದು? ನೀವು ಮಾತ್ರ ಎಲ್ಲ ಕಡೆ ಬರ್ತೀರಾ, ನಾನು ಬರಬಾರ್ದಾ? ಅದು ಸಾಕು, ಬಂದಿದ್ದು ಯಾಕೆ ಅಂತ ಹೇಳೋ. ಫ್ರೀ ಇದ್ರೆ ಕುಂಟೆ ಬಿಲ್ಲ ಆಡೋಣ ಅಂತ ಬಂದೆ. ಇನ್ನೇನು ಸರ್, ನಾನು ಯಾಕೆ ಬರ್ತೀನಿ ಅಂತ ನಿಮಗೆ ಗೊತ್ತಿಲ್ವಾ? ಮೇಡಮು ಕುಕ್ಕರ್ ಆರ್ಡರ್ ಮಾಡಿದ್ರು, ಅದನ್ನ ಕೊಟ್ಟೋಗೋಣ ಅಂತ ಬಂದೆ. ಮೇಡಮ್ ತಗೊಳ್ಳಿ. ನಿಮ್ಗೆ ನಮ್ಮ ಸೇವೆ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ಅದ್ರಲ್ಲಿ 2 ಮಾತಿಲ್ಲ. ನೀ 7 ಟೈಮ್ಗೆ ಸರಿಯಾಗಿ ಸ್ಟ್ರಾಬೆರಿ ಮಾಡ್ಬಿಡ್ತಿದ್ದೀರಿ. ಮೇಡಮ್, ಅದು ಸ್ಟ್ರಾಬೆರಿ ಇಲ್ಲ, ಡೆಲಿವರಿ. ಹೇಳಿದ್ರೆ ಚಾಡ. ನೀವು ಬರ್ತಿದ್ದೀರಿ ಅಂತ ಗೊತ್ತಿತ್ತು, ಅದಕ್ಕೆ ದುಡ್ಡೇ ತಿಟ್ಟಿದ್ದೆ. ತಗೊಳ್ಳಿ. ಥ್ಯಾಂಕ್ ಯು ಮೇಡಮ್. ನಿಮ್ಮ ನಿರಂತರ ಸೇವೆಗಾಗಿ ನಾನು ಸದಾ ಸಿದ್ಧ. ನಾವು ಅಷ್ಟೇ, ನಿಮ್ಮ ಕೈಲಿ ಸೇವೆ ಮಾಡಿಸ್ಕೊಳ್ಳೋದಕ್ಕೆ ಸದಾ ಸಿದ್ಧ. ಹಿಂಗಾಯ್ತದೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಆ ಕೊರಿಯರ್ ಸಿಗೋಮರ್ಯಾದೆ ನಮಗಿಲ್ವೇ? ನಿಮಗ್ ಬಿಡಿ ಗೌಡ್ರೆ, ಅದು ಮೊದ್ಲಿಂದನೂ ಇರಲಿಲ್ಲ. ಆದ್ರೆ ಮರ್ಯಾದೆಗೆ ಇನ್ನೊಂದು ಹೆಸರು ನಾನು. ನನಗಿಂತ ಪರಿಸ್ಥಿತಿ ಬಂದ್ಬಿಡ್ತಲ್ಲ. ಸಾಕು ಸುಮ್ಮನೆ ರೀ ಅಣ್ಣಪ್ಪನವ್ರೆ. ಮರ್ಯಾದೆ ಪುರುಷೋತ್ತಮನ್ ಥರ ಮಾತಾಡಬೇಡಿ. ನಿಮ್ಮ ಮರ್ಯಾದೆ ಏನಂತ ಬೀದ ಮೂಲಲ್ಲಿರೋ ನಾಯಿಗೂ ಗೊತ್ತು. ಗೌಡ್ರೆ, ನಾವಿಬ್ರು ಹೀಗೆ ಜಗಳ ಮಾಡ್ಕೋತಾ ಇದ್ರೆ ಆ ಸೇವಕ್ಕೂ ತನ್ನ ಸೇವೆನ ನಿರಂತರ ಹೀಗೆ ಮುಂದುವರಿಸ್ತಾ ಇರ್ತಾನೆ. ಆಮೇಲೆ ನಾವಿಬ್ರು ಅವ್ನ ಸೇವೆ ಮಾಡ್ಬೇಕಾಗತ್ತೆ. ಇದಕ್ಕೆಲ್ಲ ಕಾರಣನೇ ನೀವು ಅಣ್ಣಪ್ಪನವ್ರೆ. ಪುಟ್ಮಲಿಗೆ ಹೇಳ್ಕೊಡ್ಲಿಲ್ಲ ಅಂದ್ರೆ ಅವಳಿಗೆ ಎಲ್ಲಿಂದ ಗೊತ್ತಿತ್ತು? ಎಲ್ಲ ಅನಾಹುತಕ್ಕೂ ನೀವೇ ಕಾರಣ. ಹೀಗಾಗತ್ತೆ ಅಂತ ನನ್ಗೇನ್ರಿ ಗೊತ್ತಿತ್ತು? ಪುಟ್ಟಮಲ್ಲಿ ಅವ್ರಿಗೆ ಹೆಲ್ಪ್ ಆಗ್ಲಿ ಅಂತ ಹೇಳ್ಕೊಟ್ಟೆ. ಒಂದ್ ಲೆಕ್ಕದಲ್ಲಿ ಇದಕ್ಕೆಲ್ಲ ಕಾರಣ ನೀವೇ. ನಾ ಹೆಂಗ್ ಕಾರಣ ಅದನು? ಪುಟ್ಟಮಲ್ಲಿ ಅವ್ರು ಕೇಳಿದನ್ನೆಲ್ಲ ತಂದು ಕೊಟ್ಟಿದ್ರೆ ಅವ್ರು ಯಾಕಿಂತ ಕೆಲಸ ಮಾಡ್ತಾ ಇದ್ರು? ನಿಮ್ಗೆ ಪಟ್ಟಾಪಟ್ಟಿ ಚಡ್ಡಿ ಬನ್ನಿನ ಮೇಲಿರೋ ಯೋಚನೆ ಪುಟ್ಟಮಲ್ಲಿ ಅವ್ರ ಬಗ್ಗೆ ಒಂದ್ ಚೂರಾದ್ರೂ ಇದೆಯಾ? ನೀವೇನು ಗನಂದರಾಗಿ ಯೋಚನೆ ಮಾಡ್ತಿದ್ದೀರಿ. ಎಂಡ್ರನ್ನ ಸಾಕ ಯೋಗ್ಯತೆ ಇಲ್ಲ. ಅವ್ರು ದುಡಿಯೋ ದುಡ್ಡಲ್ಲಿ ಬದುಕ್ತಾರೆ. ನಾಲ್ಕು ನೀವು ನಿಮ್ಮ ಜಾಗದಲ್ಲಿ ನಾ ಇದ್ದರೆ ಜ್ಞಾನ ಹಾಕೊಂಡು ಸತ್ತೋಗ್ಬಿಡ್ತಿದ್ದಿ. ಈಗಲೂ ಏನು ಕಾಲ ಮಿಂಚಿಲ್ಲ. ನನ್ನ ಜಾಗನ ಬಿಟ್ಕೊಡ್ತೀನಿ, ನೀವು ಆ ಜಾಗಕ್ಕೆ ಬಂದು ಸತ್ತೋಗ್ಬಿಡಿ. ಆಮೇಲೆ ನಾನು ನಿಮ್ಮ ಜಾಗಕ್ಕೆ ಬರ್ತೀನಿ. ಕೈಯಲ್ಲಿ ಪೊರಕೆಡಕ್ಕಾಗದಿರುವ ಕಸ ಗುಡ್ಸ ಮಾತಾಡ್ತಿದಾರಿ. ಮಾಸ್ಟ್ರೆ ಚಂಡಿಬಾಯಿ, ನೀವಿಬ್ಬರು ಹಿಂದಿನ ಜನ್ಮದಲ್ಲಿ ರಾಜಕಾರಣಿಗಳಾಗಿದ್ದೀರಾ ಅಂತ ಅದಕ್ಕೆ ಯಾವತ್ತು ನೋಡಿದ್ರು ಕಿತ್ತಾಡ್ತಾ ಇರ್ತೀರಾ. ಡಬಲ್ ಇಂಪ್ಯಾಕ್ಟ್. ಐ ಲೈಕ್ ಇಟ್. ಇಲ್ಲಿ ನಮ್ ಕಷ್ಟ ನಮ್ಗಾದ್ರೆ ನೀನ್ ತಮಾಷೆ ಮಾಡ್ತೀನೋ? ಕಷ್ಟ ಅನ್ನೋದು ಮನುಷ್ಯನಿಗೆ ಮತ್ತೆ ಬೆಂಕಿಗೆ ಬರ್ತದ? ನೀವು ಗಂಡಸ ಹೌದಾ ಅಲ್ವಾ? ಗಂಡಸಂದ ಮೇಲೆ ಎಂತ ಕಷ್ಟ ಬಂದ್ರು ಅದನ್ನ ಫೇಸ್ ಮಾಡ್ಬೇಕು. ನನ್ನಾಗಿ ಅಡೆ ಕಲ್ತಿಗಟ್ರು ಯಾವ ಕಷ್ಟ ಬೇಕಾದ್ರೂ ಎದುರಿಸ್ಬೋದು ಕಡೋ. ಆದ್ರೆ ಎಂಡ್ರು ಅನ್ನೋ ಕಷ್ಟನ ಎದುರ್ಸಕ್ಕೆ ಆ ದೇವ್ರಿಗೂ ಶಕ್ತಿ ಇಲ್ಲ. ಎಂತವ್ರು ಯಾವ್ದ್ರು ಅವ್ರ ಮುಂದೆ ಮಂಡಿ ಊರು ಕೂತ್ಕೊಳ್ಳೇಬೇಕು. ಓಕೆ, ಡೋಂಟ್ ವರಿ, ಅವರಿಗೆ ನಾನು ಬುದ್ಧಿ ಹೇಳ್ತೇನೆ. ಅಪ್ಪ, ನೀನು ಅವ್ರಿಗೆ ಬುದ್ಧಿವಾದ ಹೇಳಿದ್ರೆ ಪ್ರಯೋಜನ ಇಲ್ಲ. ನೀನು ಈಗ ಬುದ್ಧಿವಾದ ಹೇಳ್ಬೇಕಾಗಿರೋದು ಆ ಕೊರಿಯರ್ ಬೈ ಸೇವಕನಿಗೆ. ಅವರು ಅವನಿಗೆ ಆರ್ಡ್ರ್ ಕೊಟ್ಟು 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 ನಮ್ಮ ಜೀವನನ ಬಾಡ್ರಿಗೆ ತಂದಿಟ್ಬಿಟ್ರು. ಅವ್ನು ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಮುಗಿಸ್ಬಿಡಿ. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ. ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಏನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಹಟ್ಟಿ ವಾಚ್ಮ್ಯಾನ್.
ನಾನು ಅರ್ಜೆಂಟಾಗಿ ರಾಮನಗರ ಹೋಗಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ? ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನೆ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾಂ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.